ನೆಗೆಟಿವ್ ಕಮ್ಮ ಅಂದರೆ ಯಾರು ಗೊತ್ತಾ? ಬನ್ನಿ ತೋರಿಸ್ತೀವಿ, ಬೇಗ ಬನ್ನಿ, ಬೇಗ ಬನ್ನಿ. ನೆಗೆಟಿವ್ ಮಾತಾಡೋದ್ರಲ್ಲಿ ಎತ್ತಿದ ಕೈ ಇವಳು. WWE ನಡೀತಾ ಇದೆ. ಹಿಂಗಿಡ್ದು ಹಿಂಗೆ ಮಾಡಬೇಕು, ಆವಾಗ ಸರಿ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ 5:30 ಆಗಿದೆ. ಎಲ್ಲ ಪೂಜೆಗೆ ಬಂದಿದ್ದೀವಿ. ಇವತ್ತು ಕೊನೆಯ ದಿನದ ಪೂಜೆ. ಇವತ್ತು ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಡೋದು ಅಷ್ಟೇ. ಪೂಜೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಎಲ್ಲೋಗ್ತಾ ಇದ್ದೀರಾ? ಈಗ ಪಿಂಡ ಪ್ರದಾನ ಆಯಿತು, ಮೋಕ್ಷ ಕೊಟ್ಟಾಯಿತು. ಸೊ ಇವಾಗ ಗೋಮಾತೆನ ನಮಸ್ಕಾರ ಮಾಡಿಕೊಂಡು ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ಬನ್ನಿ. ನೀವೆಲ್ಲ ಹೋಗ್ತಾ ಇದ್ದೀರಾ? ಗೋ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡೋದೇನಲ್ಲ, ಮುಂದೋಗಿ ಬನ್ನಿ ಸರ್. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಟಿಫನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಟಿಫನ್ ಎಷ್ಟು ಆಗ್ತಾ ಇದೆ? ನಿನ್ನೆ ಸಂಜೆ ಉಪ್ಪಿಟ್ಟು ಅವಲಕ್ಕಿ ಕೊಟ್ಟಿದ್ದು 6:30. ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ತಿಂಡಿ ತಿನ್ಕೊಂಡು ಆದಿಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಏನಾದರೂ ಸೇವೆನ ಮಾಡಬೇಕು, ಕೈ ಮುಗಿದು ಆಮೇಲೆ ಮೇನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಅಲ್ಲಿ ಆಶ್ಲೇಷದಲ್ಲಿ ಮತ್ತೆ ನಾಗಪ್ರತಿಷ್ಠೆ ಇರುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಧನ್ಯವಾದಗಳು. ಎರಡು ದಿವಸ ಆಯ್ತು ಬಂದು. ಸ್ವಲ್ಪ ದೇವ್ರಿಗೆ ಸ್ವಲ್ಪ ತೊಂದರೆ ಇದ್ದಿತ್ತು ಮುಳಾಗ. ಯಾರನ್ನೂ ಬಿಡೋದಿಲ್ಲ ಮುಖ್ಯ. ದೋಷ ಯಾರನ್ನೂ ಬಿಡೋದಿಲ್ಲ. ಅದಕ್ಕೆ ಜಾತಿ ಧರ್ಮ ಏನೂ ಇಲ್ಲ. ಯಾವ ಧರ್ಮದಲ್ಲಾದರೂ ಕೂಡ ನಾಗದೋಷ ಬುದ್ಧಿ. ನಾವಿವಾಗ ತಿಂಡಿ ತಿನ್ಕೊಂಡು ಬಂದು ನಿಂತಿದ್ದೀವಿ. ಸೊ ಇವಾಗ ನಮ್ಮ ಅಕ್ಕನಿಗೋಸ್ಕರ ವೆಯ್ಟ್ ಮಾಡ್ತಾವೆ. ದೊಡ್ಡಕ್ಕ ಅವಳು ಯಾವಾಗಲೂ ಲೇಟ್, ಊಟ ತಿಂಡಿ ಎಲ್ಲ ಲೇಟ್ ಅವಳದು. ಸೊ ಹಾಗಾಗಿ ನಾವು ಮುಗಿಸ್ಕೊಂಡು ಬಂದು ಅರ್ಧ ಗಂಟೆ ಆದರೂ ಇನ್ನೂ ಬಂದಿಲ್ಲ, ತಿಂತಾನೆ ಇದ್ದಾರೆ ಗೈಸ್. ನೋಡಿ ಗೈಸ್, ಇವಾಗ ಬಂದು చూడు వాచిపడి గజాలు ఎక్కి ನೋಡ್ತು. ಯಾವಾಗಲೂ ಲೇಟಾ ನಿಮ್ಮದು? ಮಂಡೆ ಗಟ್ಟಲೆ ಚಾ ಕುಡ್ಕೊಂಡು ಬಂದ್ರು ಗೈಸ್. ಒಂದು ತಪ್ಪಲಷ್ಟು ಚಹಾ ಕುಡ್ಕೊಂಡು ಬಂದಿದ್ದಾರೆ. ನಾವು ಬಂದು ತಿನ್ಕೊಂಡು ಬಂದು ಅರ್ಧ ಗಂಟೆ ಆಯಿತು, ಇವಾಗ ಬಂದಿದ್ದಾರೆ ಗೈಸ್. ಇಲ್ಲಿ
ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಆದಿಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡಿ ಏನಾದರೂ ಸೇವೆ ಇದ್ದರೆ ಕೊಟ್ಟು ಇನ್ನೊಂದು ಟೆಂಪಲಿಗೆ ಇಲ್ಲೊಂದು ಪಾರ್ಕ್ ಇದೆ ಗೈಸ್. ಪಾರ್ಕಿಗೆ ಹೋಗ್ಬಿಟ್ಟು ನಮ್ಮ ಸಿಸ್ಟರ್ ರೀಲ್ಸ್ ಮಾಡ್ತಾರಂತೆ, ಅದಕ್ಕೆ ಸಾಂಗ್ ಸೆಲೆಕ್ಟ್ ಮಾಡ್ತಾ ಕಾರ್ವಿ ಪ್ರಶ್ವಿನಿ ಅವರು ರೀಲ್ಸ್ ಮಾಡ್ಲಿಕ್ಕೆ ಹೋಗ್ತಾರಂತೆ. ನೀವು ಹೋಗ್ತೀರಾ ಪಾರ್ಕ್ ಇಲ್ವಾ? ನಾನು ಯಾವುದು ನೋಡ್ಕೊಂಡಿಲ್ಲ ರೀಲ್ಸ್. ನೆಗೆಟಿವ್ ಕಮ್ಮ ಅಂದರೆ ಯಾರು ಗೊತ್ತಾ? ಬನ್ನಿ ತೋರಿಸ್ತೀನಿ, ಬೇಗ ಬನ್ನಿ. ನೆಗೆಟಿವ್ ಮಾತಾಡೋದ್ರಲ್ಲಿ ಎತ್ತಿದ ಕೈಯೋಳು. WWE ನಡೀತಾ ಇದೆ. ಹಿಂಗಿಡ್ದು ಹಿಂಗೆ ಮಾಡಬೇಕು, ಆವಾಗ ಸರಿ ಆಗುತ್ತೆ. ಇವಾಗ ಸೇವೆ ಚೀಟಿನ ತೆಗಿಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಗೈಸ್, ಈ ಥರ ಕಲ್ ಮೇಲೆ ಕಲ್ಲೆಲ್ಲ ಇಟ್ಟಿದ್ದಾರಲ್ಲ, ಆ ಥರ ಮಾಡಬಾರ್ದು. ಏನಾದರೂ ಅರಕೆ ಎಲ್ಲ ಇದ್ದರೆ ಮಾತ್ರ ಮಾಡಬೇಕಂತೆ. ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ನಾವು ಕೂಡ ಮಾಡಿದ್ದೀವಿ, ನೀವು ಯಾರು ಮಾಡಬೇಕು. ಕೌಂಟರಲ್ಲಿ ಚೀಟಿ ತಗೊಳ್ತಾ ಇದ್ದಾರೆ ಸೇವೆ ಮಾಡಲಿಕ್ಕೆ. ಬ್ಯಾಗ್ ಅಣ್ಣ ಫೋನ್ಪೇ ಕರೋಡ್ನಕ್ಕೆ ಚಾತ್ ಚೀಟಿ ಎಲ್ಲ ತಗೊಂಡಾಯ್ತು ಗೈಸ್. 10 ರೂಪೀಸ್ ಕಡಿಮೆ ಬಿದ್ದಿದ್ದಂತೆ ತರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅವರು ಬ್ಯಾಗೆಲ್ಲ ಸಿಸ್ಟರ್ ಹತ್ರ ಇದೆ. ಇವಾಗ ಅಲ್ಲಿ ಹೋಗಿ ಬ್ಯಾಗ್ ತೊಗೊಂಡು ಬ್ಯಾಗಲ್ಲಿ ಅಮೌಂಟ್ ಇದೆ ತಗೊಂಡು ಬರೋಣ. ಫೋನ್ಪೇ ಎಲ್ಲ ಇಲ್ಲ ಅಂತೆ. ಫೋನ್ಪೇನ ನಂಬ್ಕೊಂಡು ಯಾರೂ ಬರಬೇಡಿ, ಕ್ಯಾಶ್ ಕೂಡ ತೊಗೊಂಡು ಬನ್ನಿ ಟೆಂಪಲಿಗೆ ಬರುವಾಗ. ಸೇವೆ ಚೀಟಿ ಎಲ್ಲ ತಗೊಂಡಾಯ್ತು. 10 ರೂಪೀಸ್ ಕಡಿಮೆ ಬಿದೆ, 10 ರೂಪಾಯಿ ಕೊಡಿ. 10 ರೂಪಾಯಿ ದೇದು 10 ರೂಪಾಯಿ ಕೊಡಿ. ಅವ್ರ ಹತ್ರ ಚೇಂಜ್ ಇಲ್ಲ. ಮತ್ತೆ ಫೋನ್ಪೇನ ನಂಬ್ಕೊಂಡು ಯಾರು ಬರಬೇಡಿ ಗೈಸ್, ಚೇಂಜ್ ಎಲ್ಲ ತಗೊಂಡು ಬನ್ನಿ. ಸೇವೆ ಚೀಟಿ ಎಲ್ಲ ತಗೊಂಡಾಯ್ತು. ಇವಾಗ ಹೋಗ್ತಾ ಇದ್ದೀವಿ. ಸೇವೆ ಚೀಟಿ ಮಾಡಿ ಅಂದರೆ ಗೈಸ್ ಇವ್ರ ಹೆಸ್ರಲ್ಲಿ ಮಾತ್ರ ಒಬ್ರು ಮಾಡ್ಕೊಳ್ತಾರಂತೆ. ನಮ್ಮನ್ನೆಲ್ಲ ಸಪ್ರೇಟ್ ನಾವು ಮಾಡ್ಕೊಳ್ಬೇಕಂತೆ ಗೈಸ್. ನೋಡಿ ನಮ್ಮ ಸಿಸ್ಟರ್ ನೋಡಿ, ಇವ್ರದ್ದು ಮಾತ್ರ ಒಂದು ಮಾಡಿದ್ದಾರೆ, ನಮ್ಮದು ಎಲ್ಲರದ್ದು ಸೇರಿ ಒಂದು. ಟೆಂಪಲ್ ಒಳಗೆ ಹೋಗೋಣ ಬನ್ನಿ. ಅಲ್ಲಿ ಫೋಟೋ ಎಲ್ಲ ಶೂಟ್ ಮಾಡೋ ಹಾಗಿಲ್ಲ, ಆಮೇಲೆ ಸಿಗ್ತೀನಿ. ವಿಡಿಯೋ ಕೂಡ ಮಾಡೋ ಹಾಗಿಲ್ಲ, ಫೋನ್ ಯೂಸ್ ಮಾಡೋ ಹಾಗಿಲ್ಲ. ಆವಿದೆ ಅಂತೆ ಗೈಸ್, ನಮಗೆ ಕಾಣಿಸ್ತಾ ಇಲ್ಲ ಎಲ್ಲಿ ಅಂತ. ಓತಿಗ ಹಂಗೆ ಮಗೆ ಕ್ಯಾಮ್ರಾ ಮಗೆ ಹಾಕ್ಕೊಳ್ಳಿ. ಕ್ಯಾಮ್ರಾ ಅರ್ಪಳಲ್ಲ ತನಕ ಇಲ್ಲಿದೆ ಗೈಸ್. ನೋಡ್ತಾ ಇದೆ. ಪ್ರಸಾದ ಎಲ್ಲ ತಗೊಂಡು ಬಂದರು ಗೈಸ್. ಅಲ್ಲಿ ಹಾವು ಬಂದಿತ್ತು, ಅದನ್ನೆಲ್ಲ ನೋಡಿಕೊಂಡು ಇವಾಗ ಇನ್ನೊಂದು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆಲ್ಲ ಆಗಲ್ವ. ಇವರೆಲ್ಲ ಎಲ್ಲಿದ್ದಾರೆ ಕಾಣಿಸ್ತಾ ಇಲ್ವಲ್ಲ. ಓ, ಅಲ್ಲಿ ನಿಂತ್ಕೊಂಡಿದ್ದಾರೆ. ಅಮ್ಮ ಮಗಳು ಏನೋ ಮಾತಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ನಮ್ಮ ಅಮ್ಮಂಗೊಂದು ವರ್ಡ್ ಕಲಿಸ್ತಾ ಇದ್ದೀನಿ ನಾನು, ಹೇಳ್ತೀನಿ ಇವಾಗ. ಆಶ್ಲೇಷ ಬಲಿ ಅದೇ ಅಲ್ವಾ? ನಮ್ಮಮ್ಮ ಹೇಳ್ತಾ ಇಲ್ಲ, ಅಮ್ಮನೇ ಹೇಳಿದ್ದು ನನಗೆ. ಹೇಳ್ತಾರೆ, ಅವ್ರಿಗೆ ಬರುತ್ತೆ. ಹಾಯ್ ಗಾಯಿ. ಗುಂಡಿ ಪಿಂಡಿ ನೀವೇನು ತಗೊಳ್ಳಲ್ವಾ? ನಾನು ತಗೊಳ್ಳೋಂಥದ್ದು ಏನಿಲ್ಲ. ನಾನು ನಿನ್ನೆ ಖಡ್ಗ ತಗೊಂಡೆ, ಚೆನ್ನಾಗಿದ್ಯಾ? ಓಕೆ. ನನಗೆ ಗೊಂಬೆ ಕೊಡಿಸು.
ದುಡ್ಡಿಲ್ಲ ಕಣಮ್ಮ. ಕಾಸಿಲ್ಲಮ್ಮ. ಕಾಸಿಲ್ವಲ್ಲಮ್ಮ. ನಮಗೆ ತಿಂಡಿಗೆ ನಿನ್ನೆ 6 ಗಂಟೆಗೆ ಕೂಡ ಉಪ್ಪಿಟ್ಟು ಅವಲಕ್ಕಿ ತಿಂದ್ಕೊಂಡೇ ಮಲ್ಕೊಂಡಿದ್ವಿ. ಸೊ ಇವಾಗ ಬೆಳಿಗ್ಗೆ ಕೂಡ ಉಪ್ಪಿಟ್ಟು ಅವಲಕ್ಕಿ ಕೊಟ್ವಿ. ಅದೇ ಮನೇಲಾಗಿದ್ದರೆ ಉಪ್ಪಿಟ್ಟು ತಿಂತಾನೆ ಇರಲಿಲ್ಲ. ಒಂದು ಏನಾದರೂ ಆರ್ಡರ್ ಮಾಡ್ಕೊತಿದ್ವಿ, ಯಾಕಮ್ಮ ಇದು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಬೇರೆ ಏನಾದರೂ ಮಾಡಿಸ್ಕೊಂಡು ತಿಂತಿದ್ವಿ. ಸೊ ಅದಕ್ಕೆ ನಾವು ಏನು ಬೇಡ ಅಂತೀವೋ ಅದು ವಾಪಸ್ ಬರುತ್ತೆ ನಮಗೆ ತಿನ್ನೋಂಥ ಪರಿಸ್ಥಿತಿ. ಸೊ ಯಾವತ್ತೂ ಏನು ಬೇಡ ಅನ್ಬೇಡಿ, ಕೊಟ್ಟಿದ್ದನ್ನು ತಿನ್ನಿ. ಸಿಸ್ಟರು ನಮ್ಮ ಅಮ್ಮನಿಗೆ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಫೋಟೋ ಹೇಗೆ ತೆಗೆಯೋದು ಅಂತ ತೋರಿಸಿ. ಅಮ್ಮ ತೆಗ್ದಿರೋ ಫೋಟೋ ತೋರಿಸಿ. ಅಮ್ಮ ತೆಗ್ದಿರೋ ಫೋಟೋ ನೋಡಿ, ನಮ್ಮ ಅಮ್ಮನೂ ಕಲ್ತ್ಕೊಂಡ್ಬಿಟ್ರು ಫೋಟೋ ತೆಗಿಯೋಕ್ಕೆ. ನಾಗಪ್ರತಿಷ್ಠೆ ಇದೆ ಅಂತೇಳಿ ವೇಟ್ ಮಾಡ್ತಾ ಇದ್ದೀವಿ. 12 ಗಂಟೆಗೆ ಪೂಜೆ ಅಂತ ಹೇಳಿದ್ರು. 10 ಗಂಟೆಗೆ 12 ಗಂಟೆವರೆಗೂ ವೇಟ್ ಮಾಡ್ತಾ ಇದ್ದೀವಿ. 10 ಗಂಟೆಯಿಂದ ಕಾಯ್ತಿದ್ವಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ನೋಡಿ, ಒಳ್ಳೆ ಫ್ಯಾನ್ ಹಾಕಿದ್ದಾರೆ. ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಇಲ್ಲಿ. ಬರೀ ಡೌಗಳು ಗೈಸ್, ನೋಡಿ ಗೈಸ್, ಚಾರ್ಜ್ ಇಲ್ದಿರೋ ವಾಚ್ ಹಾಕೊಂಡು ತಿರುಗ್ತಾಳೆ ಗೈಸ್. ಟೈಮ್ ಕೇಳಿದ್ರೆ ಮೊಬೈಲ್ ಓಪನ್ ಮಾಡ್ತಾರೆ. ನೋಡಿ ಅದೆಲ್ಲರೂ ಹಾಗೇನೆ ಅಲ್ವಾ? ಚಾರ್ಜಿಂಗ್ ಇರೋಂಥ ಮಾಡಲ್ಲ. ಚಾರ್ಜ್ ಇಲ್ದಿರೋದನ್ನೇ ಹಾಕೊಂಡು ಹೋಗೋದು. ಏನಕ್ಕೆ? ಮೊಬೈಲ್ ಇರುತ್ತೆ, ಟೈಮ್ ಕೇಳಿದ್ರೆ ಮೊಬೈಲ್ ಕೇಳೋದು, ಇದು ಸ್ಟೈಲಿಗೆ ಹಾಕೊಳ್ಳೋದು ಅಷ್ಟೇ. ನೋಡಿ ಡೌಗಳು, ಬರೀ ಡೌಗಳು. ಬರೀ ಡೌಗಳು. ದೇವರ ದರ್ಶನ ಮಾಡುವಂತಹ ಜ್ಞಾನಿಗಳು ನಾಗ ಪ್ರತಿಷ್ಠೆ ಎಲ್ಲ ಮುಗಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಒಪ್ಪಿಸುವಂತಹ ಹರಿಕೆ ಕಾಣಿಕೆಯನ್ನ ಪ್ರಾಣಿಗೆ ಮುಂದೆ ಪ್ರಸಾದ ತಗೊಂಡು ಊಟಕ್ಕೆ ಬಂದಿದ್ದೀವಿ. ಪ್ರತಿ ಸಲ ಊಟದಲ್ಲಿ ನೆಲದ ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ವಿ. ಈ ಸಲ ಡಿಫ್ರೆಂಟ್ ಆಗಿದೆ ನೋಡಿ. ಎಲ್ಲರಿಗೂ ಕಾಲು ನೋವು ಬರುತ್ತೆ ಅಂತ ಹೇಳಿ ಹೊಸ ಸಿಸ್ಟಮ್ ಮಾಡಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಇವಾಗ ಪ್ರಸಾದ ತರಕ್ಕೆ ಹೋಗ್ತಾ ಇದ್ದೀವಿ. ಊಟ ಕೂತ್ಕೊಂಡಾಗ ಏನಂದರೆ ಎಲ್ಲರೂ ಕೂತ್ಕೊಂಡಿರೋ ಜಾಗದಲ್ಲಿ ಫ್ಯಾನ್ ಇತ್ತು. ನಮಗೆ ಮಾತ್ರ ಫ್ಯಾನ್ ಇರಲಿಲ್ಲ ಗೈಸ್. ನೋಡಿ, ಫುಲ್ ಬೇವು ತೆಗ್ದುಬಿಟ್ಟಿದ್ದೀವಿ. ಕಾಲಿಡೋಕ್ಕಾಗ್ತಾ ಇಲ್ಲ, ಫುಲ್ ಬಿಸಿಲು. ಅಪ್ಪ, ಅದಕ್ಕೆ ಓಡಿ ಬಂದು ಇಲ್ಲಿ ಕಾಲು ತೆಗೆದಿದ್ದು. ಏನು ಊಟ ಮಾಡಿ ಸುಸ್ತಾಗಿದೆಯಾ? ಮತ್ತೆ ಮನೆಗೆ ಹೋಗ್ಬೇಕಾ? ತಲೆನೋವು ಉಂಟು ನಿಮಗೆ ಅಮ್ಮ? ಅವರಿಗೆ ಸುಸ್ತಾಗಿದೆ. ಇವರಿಗೆ ಪಾಯಸ ಕುಡಿದು ಸುಸ್ತಾಗಿದೆ. ಪ್ರಸಾದ ಎಂತ ಬಿಸಿಲು ಮಾರೆ. ಬಿಸಿಲು ಬಂದ್ರೆ ಬಿಸಿಲು, ಮಳೆ ಬಂದ್ರೆ ಮಳೆ. ನಮ್ಗೆ ಇದೆಲ್ಲ ನಾನು ವಾಪಸ್ ಕೊಟ್ಟೆ. ಗೊತ್ತಾಯ್ತಾ? ಓ ಬ್ರಹ್ಮಿ, ಅಲ್ಲಿ ನೋಡಿ ನೋಡ ಕಿತ್ಲಾಡಿ ತಕಾಪೆ. ನೀರಾಕಿ ತಲೆ ಮೇಲೆ ಕವರ್ ಮಾಡ್ಕೊಂಡು ಹೋಗ್ತಾ ಇರೋದು.
ಕಿಟ್ಲಾಡಿ ಕಟಾವ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ರೂಮ್ ಕಡೆ. ಇವಾಗ ಪ್ಯಾಕಿಂಗ್ ಮಾಡ್ಕೊಂಡು ಹೊರಡೋದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮಸೀದಿ ಇದ್ರೆ ಕಂಪನಿ ಕಿಟ್ಲೆ ಕಟ್ಟಿ ಕಟ್ಟ. ಹೇಗೆ ಅನಿಸ್ತಾ ಇದೆ ಪಿ ಜಿ ಲೈಫ್? ಪಿ ಜಿ ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು. ಪಿ ಜಿ ಲೈಫ್ ಚೆನ್ನಾಗಿತ್ತು. ಅಡುಗೆ ಮಾಡೋದಿಲ್ಲ, ಆರಾಮ್ಸೆ ಊಟ ಮಾಡೋದು ಮಲಗೋದು. ಉಪ್ಪಿಟ್ಟು ಅವಲಕ್ಕಿ ನಿಮ್ಗೆ ಹೇಗೆ ಅನಿಸ್ತು? ನನಗೇನು ಅಂಥದ್ದೇನು ಡಿಫ್ರೆನ್ಸ್ ಕಾಣಿಸಿಲ್ಲ, ಮನೆ ಥರನೇ ಇತ್ತು. ಓಕೆ, ಮನೇಲೂ ಉಪ್ಪಿಟ್ಟು ಅವಲಕ್ಕಿ, ಎಲ್ಲೂ ಉಪ್ಪಿಟ್ಟು ಅವಲಕ್ಕಿ. ಸೇಮ್ ಗೈಸ್ ಇವರು ಇದಕ್ಕೂ ಮುಂಚೆ ಪಿ ಜಿಲಿದ್ರು, ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಪಿ ಜಿ ಹೆಂಗಿತ್ತು ಅಂತ. ನಾವು ಒಂದು ಟೊಮೆಟೊ ಹಾಕಿ 4 ಜನರಿಗೆ ಸಾಂಬಾರು ಮಾಡೋದು. ಹೇಳಿ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಮಾಡಿ ನಿಮಗೆ ಏನೂ ಇಲ್ಲ, ಬರೀ ಅವ್ರು ಎಷ್ಟು ಟೊಮೆಟೊ ಹಾಕ್ತಿರಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಟೊಮೆಟೊ ಗೊಜ್ಜು ಮಾತ್ರ ಇಷ್ಟೇ ಕೊಡ್ತಿದ್ರು, 2 ದೊಡ್ಡ ದೊಡ್ಡ ಚಪಾತಿ ಕೊಡ್ತಿದ್ರು. ಮಲ್ಕೊಳಕ್ ಜಾಗ ಕೊಡ್ತಾ ಇದ್ರಾ? ಮಲ್ಕೊಳಕ್ ಜಾಗ ಕೊಡ್ತಿದ್ರು, ಆದ್ರೂ ಎಲ್ಲ ಟೈಮಲ್ಲೂ ಜಗಳ ಫ್ಯಾನ್ ಬೇಕಂತಾರೆ, ಬೇಡ ಅಂತಾರೆ. ಒಬ್ರಿಗೆ ಲೈಟ್ ಆಫ್ ಇರಬೇಕು, ಇನ್ನೊಬ್ಳಿಗೆ ಭಯ ಆಗುತ್ತೆ ಲೈಟ್ ತೆಗೆದ್ರೆ. ಈ ಥರ ಎಲ್ಲ ಇರುತ್ತೆ. ಒಬ್ಳಿಗೆ ಜೋರಾಗಿ ಮಾತಾಡಬೇಕು, ಒಬ್ಳಿಗೆ ಸೌಂಡ್ ಸಣ್ಣ ಇರಬೇಕು. ಎಲ್ಲ ಪಿ ಜಿ ಅಂದರೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೆ. ಅಮ್ಮ ನಾವು ಸುಬ್ರಹ್ಮಣ್ಯ ಬಂದು 3 ಡೇಸ್ ಆಯಿತು. ಇವತ್ತು ಲಾಸ್ಟ್ ಡೇ. ಪೂಜೆ ಎಲ್ಲ ಮುಗೀತು, ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯದಿಂದ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ರೂಮೆಲ್ಲ ಚೆಕ್ಔಟ್ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ದೇವರೇ, ಹೋಗಿ ಬರ್ತೀವಿ ಆಯಿತಾ? ನಿಮ್ಮ ಭೇಟಿ ಮತ್ತೆ ಮುಂದಿನ ವರ್ಷ. ಇವಾಗ ಸ್ವಲ್ಪ ಹೊತ್ತಷ್ಟೇ ಗೈಸ್, ನಾವು ಇಷ್ಟು ಚೆನ್ನಾಗಿ ಕೂತ್ಕೊಂಡಿರೋದು. ಆಮೇಲೆ ಎಲ್ಲರೂ ಆರಿ ಆಗಿಬಿಡ್ತೀವಿ. ಆರಿ ಅಂದರೆ ಏನು? ಆರಿ ಅಂದರೆ ಎಲ್ಲರೂ ಮಲ್ಕೊಂಡು ಬಿಡ್ತೀವಿ ಅಂತ. ನಾವು ಕುಕ್ಕೆಯಿಂದ 2 ಗಂಟೆಗೆ ಬಿಟ್ಟಿದ್ದು, ಇಲ್ಲಿ ಬಂದು ರೀಚ್ ಆಗಲಿಕ್ಕೆ 8 ಗಂಟೆ ಆಗಿದೆ. ಆಲ್ಮೋಸ್ಟ್ 6 ಅವರ್ಸ್ ಜರ್ನಿ ಆಗಿದೆ. 5 ಅವರ್ ಆಗುತ್ತೆ. ನಮಗೆ ಮಧ್ಯದಲ್ಲಿ ಜೋರು ಮಳೆ ಸಿಕ್ಕಿದ್ರಿಂದ ಲೇಟ್ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಬಾಯ್.